ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ SRK ಚಾನಲ್. ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ಹೇಳ್ಕೊಡೋಣ ಅಂತ ಇದ್ದೀನಿ. ಅದು ಜಾಮೂನ್. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ. 1 ಕಪ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ನಾನು ಅದು ತೊಗೊಂಡಿದ್ದೆ. ಅದರಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಫುಲ್ಲು ತೊಗೊಳ್ಳಿ, ನನಗೆ ಸಾಕು 1 ಕಪ್ಪು. ಅದಕ್ಕಾಗಿ 1 ಕಪ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಸಣ್ಣ ರವೆ ಬರುತ್ತಲ್ಲ, ಅದು 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಆ ಪೌಡರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಂಟಿರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲೇ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಕೈಯಲ್ಲಿ ಕಲಿಸಿದ್ರೆ ಅದು ಒಡೆದೋಗೋವಂಥ ಸಾಧ್ಯತೆ ಇರುತ್ತೆ. ಅಂದರೆ ಲೈನ್ಸ್ ಬಂದರೆ ನಾವು ಆಯಿಲ್ಗೆ ಹಾಕೋ ತಕ್ಷಣ ಒಡೆದೋಗುತ್ತೆ. ಹಾಗಾಗಿ ಮತ್ತು ಹಸಿ ಹಾಲು ಕಾಯಿಸಿರಬಾರ್ದು. 1 ಗ್ಲಾಸ್ ಹಾಲು ತಗೊಳ್ಳಿ. ಹೀಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಒಂದೊಂದೇ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾದಬೇಡಿ, ಎಷ್ಟು ಸ್ಮೂತಾಗಿ ಹಾಗೆ ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಸ್ಲೋ ಆಗಿ ಸ್ಪೂನಲ್ಲಿ ಸ್ಮೂತಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಉಂಡೆಗಳಲ್ಲಿ ಒಂದು ಲೈನ್ಸು ಬರಲ್ಲ. ಲೈನ್ಸ್ ಬಂದಿಲ್ಲ ಅಂದರೆ ಒಡೆದೋಗಲ್ಲ ಉಂಡೆಗಳು. ಇಷ್ಟು ಸ್ಲೋ ಆಗಿ ನಿಧಾನಕ್ಕೆ ಕಲಿಸ್ಕೊಳ್ಳಿ, ನಾದಬೇಡಿ. ನೋಡಿ, ಈ ಥರ ಸ್ಲೋ ಆಗಿ ಕಲಿಸ್ಕೊಳ್ಳಿ. ಇದು ಆಗಿದೆ, ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಆಯಿಲ್ ಹಾಕಬೇಕು, ಎಲ್ಲ ಹಾಕಿ ಕಲಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಷ್ಟು ಕಲಿಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಇವಾಗ ನಾವು ಅಷ್ಟೊತ್ತಿಗೆ ಜೀರಾ ಮಾಡ್ಕೊಬರೋಣ. ಜೀರಾ ಅಂದರೆ ಸಕ್ಕರೆ ಪಾಕ ಮಾಡ್ಕೊಬರೋಣ. ನೋಡಿ, ನಾನು ಈ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೆ. ಅದರಲ್ಲಿ ಒಂದು 2 ಸ್ಪೂನಷ್ಟು ಮಿಕ್ಕಿದೆ ಹಾಲು, ಅಷ್ಟೇ. ನೋಡಿ, ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡೋಣ. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ನಾವು ಜೀರಾ ಮಾಡೋದಕ್ಕೆ ಅಂತ ನೋಡ್ಕೊಳ್ಳಿ. ಸಕ್ಕರೆ ನೀರು ಮಾಡೋದಕ್ಕೆ ನೋಡಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಾನು 1 ಕಪ್ MTR ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಲ್ಲ, ಅಷ್ಟೇ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು 2 ಏಲಕ್ಕಿ, 1 ಲವಂಗ. ಈಗ ಒಂದು ಬೌಲ್ ಇಟ್ಟು ಆ ಬೌಲಿಗೆ 1 ಕಪ್ ಸಕ್ಕರೆ ಹಾಕಿ 1 ಕಪ್ಪಿಗೆ 2 ಕಪ್ ನೀರು ಹಾಕ್ತಾಯಿದ್ದೀನಿ. ನೋಡಿ, 2 ಕಪ್ ನೀರು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಹಾಕೋಕ್ಕೆ ಇಟ್ಬಿಡೋಣ. ನೋಡಿ, ನಾನು 2 ಕಪ್ ಹಾಕಿದ್ದೀನಿ. ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಾಗಾಗಿ ನಾವು ಇಟ್ಬಿಡೋಣ. ಇವಾಗ ನೋಡಿ, ಇವಾಗ ತಿರುಗಿಸ್ತಾನೆ ಇರಿ, ಏಕೆಂದರೆ ಅದು ಸಕ್ಕರೆ ಸ್ವಲ್ಪ ಕರಗಬೇಕಲ್ಲ. ಹಾಗಾಗಿ ಈಗ ಒಂದು 2-3 ಸಲ ಈ ಥರ ತಿರುಗಿಸಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಅದು ಸಕ್ಕರೆ ಕರಗೋ ತನಕ ಈ ಥರ ತಿರುಗಿಸ್ತಾನೆ ಇರಿ. ಆಮೇಲೆ ಏನು ತಿರುಗಿಸೋ ಅವಶ್ಯಕತೆ ಏನಿರಲ್ಲ. ಸಕ್ಕರೆ ಎಲ್ಲ ನೀರಲ್ಲಿ ಕರಗಿಬಿಟ್ರೆ ಅದೇನೇ ಗುಳ್ಳೆಗಳ ಥರ ಬಂದು ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ಈ ಥರ ಚೆನ್ನಾಗಿ ಮಳಬೇಕು. ಆ ಥರ ಮಳ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ 1 ಎಳೆ ಪಾಕ 2 ಎಳೆ ಪಾಕ ಅಂತ ತೆಗಿಯೋ ಅವಶ್ಯಕತೆ ಇರಲ್ಲ. ಇದು ಗೊತ್ತಾಗುತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ ಪಾಕದಲ್ಲಿ. ಆವಾಗ ನಿಮ್ಗೆ ಗೊತ್ತಾಗಿದೆ ಇದು ಆಗಿದೆ ಅಂತ. ನೋಡಿ, ಇವಾಗ ಅದಕ್ಕೆ ನಾನಿವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಲವಂಗ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಲಿ. ಮತ್ತು ಇದಕ್ಕೆ ಸ್ವೀಟಿಗೆ ನಾನು ಇನ್ನೊಂದು ಏನು ಹಾಕ್ತೀನಿ ಅಂದರೆ, ನಾನು ಲೆಮನ್ ಹಾಕ್ತೀನಿ. ಒಂದು 3-4 ಡ್ರಾಪ್ ಅಷ್ಟು ಲೆಮನ್ ಹಾಕಿ ನೀವೊಂದು ಸಲ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಸ್ವೀಟ್ಗಿಂತ ಜಾಸ್ತಿ ಅವರು ಈ ಥರ ಜೀರಾನೇ ಕುಡಿತಾರೆ. ಹಾಗಾಗಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಗನೂ ಹಾಳಾಗಲ್ಲ. ನಾವು ಸ್ವೀಟಿಗೆ ಲೆಮನ್ ಹಾಕಿರೋದ್ರಿಂದ ತುಂಬ ಟೇಸ್ಟಿನೂ ಡಿಫ್ರೆಂಟಾಗಿರುತ್ತೆ. ನಿಮ್ಗೆ ಹೋಟೆಲ್ ಸ್ಟೈಲಲ್ಲೆಲ್ಲ ಬರುತ್ತಲ್ಲ, ಹಾಗಾಗಿ. ಮತ್ತು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಏಕೆಂದರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೀವು ಒಂದು ಸಲ ಹಾಕಿ ನೋಡಿ. ನಾನು ಇದೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇದನ್ನೇನು ಒಂದು 2 or 3 ಮಿನಿಟ್ಸ್ ಈ ಥರ ಬಾಯ್ಲ್ ಆದರೆ ಇದು ಆಯಿತು. ನೋಡಿ, ಈ ಥರ ತಿರುಗಿಸ್ಬಿಡಿ. ಯಾಕಂದರೆ ಅದು ಸ್ವಲ್ಪ ಏಲಕ್ಕಿದು ಲವಂಗದ್ದು ಅದೆಲ್ಲ ಫ್ಲೇವರ್ ಕೊಡಲಿ ಅಂತ ಸ್ವಲ್ಪ ಆ ಥರ ಬಾಯ್ಲ್ ಆಗಲಿ. ಒಂದು 2 or 3 ಮಿನಿಟ್ಸ್ ಬಾಯ್ಲ್ ಆದರೆ ಜೀರಾ ಆಗೋಗುತ್ತೆ. ಇವಾಗ ನೋಡಿ, ಇದು ಇವಾಗ ಆಗ್ತಾಯಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಆಫ್ ಮಾಡಿಬಿಟ್ಟು ಇದು ಮುಚ್ಚಿ ಇಟ್ಬಿಡೋಣ. ನೆಕ್ಸ್ಟ್ ನಾವು ಉಂಡೆಗಳಾಗಿ ಮಾಡ್ಕೋಬೇಕಲ್ಲ, ಅದು ಆಗಿದೆ. ಅದು ಸೈಡ್ಗೆ ಎತ್ತಿಕ್ಬಿಟ್ಟು ಈಗ ನೆಕ್ಸ್ಟ್ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಇದು ನಾವು ಆವಾಗಲೇ ಕಲಸಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ. ಯಾಕಂದರೆ ಪ್ಲೇಟಿಗೆ ಅಂಟ್ಕೊಬಿಟ್ರೆ ಅದೇನಾಗುತ್ತೆ, ನಾವು ಉಂಡೆ ಎಲ್ಲ ಮಾಡಿರೋದು ಉಡ್ದೋಗ್ಬಿಡುತ್ತೆ. ಹಾಗಾಗಿ ಅಂಟ್ಕೋಬಾರ್ದು ಅಂತ ನಾನು ಪ್ಲೇಟಿಗೆ ನಾನು ತುಪ್ಪ ತೊಗೊಂಡಿದ್ದೀನಿ. ನೀವು ಆಯಿಲ್ ಬೇಕಾದರೂ ತೊಗೋಬೋದು, ತುಪ್ಪನೇ ತೊಗೋಬೇಕು ಅಂತ ಏನಿಲ್ಲ.
ನೋಡಿ ಈ ಥರ ಅಂಗೈಗೆ ಸ್ವಲ್ಪ ತುಪ್ಪ ಹೆಚ್ಕೊಬಿಟ್ಟು ಇಲ್ಲ ಆಯಿಲ್ ಹೆಚ್ಕೊಂಡು ಈ ಥರ ಬೆಟ್ಟಲ್ಲಿ ಮಾಡಬೇಡಿ, ಈ ಥರ ಅಂಗೈಯಿಂದ ಅಂಗೈಯಲ್ಲಿ ಈ ಥರನೇ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರನೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಲೈನ್ಸ್ ಬರಲ್ಲ, ಲೈನ್ಸ್ ಬಂದಿಲ್ಲ ಅಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಒಂದು ಲೈನ್ಸ್ ಇಲ್ಲ. ಈ ಥರ ನಾವು ತುದಿ ಬೆಟ್ಟಲ್ಲಿ ಲೈನ್ಸ್ ಬಂದಿಲ್ಲ ಅಂದರೆ ಅದು ಉಂಡೆಗಳು ಓಪನ್ ಆಗಲ್ಲ. ಹಾಗಾಗಿ ಈ ಥರ ಅಂಗೈಯಲ್ಲೇ ಒಂದೂ ಲೈನ್ಸ್ ಬರದೇ ಇರೋ ಥರ ನೀವು ನೀಟಾಗಿ ಮಾಡ್ಕೋಬೇಕು. ಬೆಟ್ಟಲೆಲ್ಲ ಮಾಡೋಕ್ಕೋದ್ರೆ ಅದೇನಾಗುತ್ತೆ ಅಂದರೆ ಲೈನ್ಸ್ ಬಂದ್ಬಿಡುತ್ತೆ. ಈ ಥರ ಅಂಗೈಯಿಂದ ಪ್ರೆಸ್ ಮಾಡಿ ನೀಟಾಗಿ ಉಂಡೆಗಳಾಗಿ ಮಾಡಿಕೊಂಡ್ರೆ ಒಂದು ಲೈನ್ಸ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದೊಂದು ಏನಾಗುತ್ತೆ ಅಂದರೆ ಮೇಲ್ಗಡೆ ಬೇಯುತ್ತೆ, ಒಳಗಡೆ ಬೇಯಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಮಾಡ್ಕೊಬಿಟ್ಟು ಎಲ್ಲನೂ ಈ ಥರ ಮಾಡಿ ಇಟ್ಕೊಬಿಡಿ, ಎಲ್ಲನೂ ಒಂದು ಪ್ಲೇಟ್ಗೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ ಈ ಥರ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟು ನಾನು ಇವಾಗ ಅದನ್ನು ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟು ಆಯಿಲ್ನ ಕಾಯಕ್ಕೆ ಇಟ್ಬಿಡೋಣ. ನೋಡಿ ಒಂದು ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿಗೆ ನಾನು ಸ್ವಲ್ಪ ಬಾಣಲಿಯಲ್ಲಿ ನೀರಿದೆ ನೋಡಿ, ಅದು ಡ್ರೈ ಆಗಬೇಕು. ನೆಕ್ಸ್ಟ್ ಅದು ಡ್ರೈ ಆದಮೇಲೆ ನಾವು ಆಯಿಲ್ ಹಾಕೋಣ. ನೋಡಿ ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು, ಅಂದರೆ ತುಂಬ ಬಿಸಿನೂ ಆಗಿರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಏಕೆಂದರೆ ಅದು ತುಂಬ ಬಿಸಿ ಆಗಿದ್ದರೆ ಈಗ ಉಂಡೆ ಹಾಕಿದ ತಕ್ಷಣ ಬೇಗ ಮೇಲ್ಗಡೆ ಬ್ರೌನ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ನಿಧಾನವಾಗಿ ನಾವು ಮಾಡಿ ಇಟ್ಕೊಂಡಿರೋವಂಥ ಉಂಡೆಗಳನ್ನ ಈ ಥರ ಸ್ಲೋ ಆಗಿ ಆಯಿಲ್ ಒಳಗಡೆ ಹಾಕಿ ಈ ಥರ ಹಾಕಿ ನಿಧಾನವಾಗಿ ಈ ಥರ ತಿರುಗಿಸ್ಕೊಳ್ಳಿ. ಸ್ಲೋ ಆಗೇ ಇಟ್ಕೊಳ್ಳಿ, ತುಂಬ ಹೈಯಲ್ಲಿ ಇಟ್ಕೋಬೇಡಿ, ಸ್ಲೋ ಆಗೇ ಇಟ್ಕೊಂಡು ಈ ಥರ ಉಂಡೆಗಳನ್ನ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲೆಲ್ಲ ಬೇಗ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಆ ಥರ ಎಲ್ಲ ಆಗುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಉಂಡೆನೂ ಸುದಾ ಓಪನ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಥರ ನಿಧಾನವಾಗಿ ಮೀಡಿಯಮಲ್ಲಿ ಇಟ್ಕೊಂಡು ಸ್ಲೋ ಆಗಿ ಬೇಯಿಸ್ಬೇಕು ಯಾವತ್ತೂ ಜಾಮೂನ್ ಉಂಡೆಗಳನ್ನ. ಇಲ್ಲಾಂದರೆ ಹೈಯಲ್ಲಿಟ್ಟರೆ ಒಳಗಡೆ ಬೇಯಲ್ಲ, ಮೇಲ್ಗಡೆ ಬೆಂದ್ಬಿಟ್ಟಿರುತ್ತೆ, ಆ ಥರ ಆಗುತ್ತೆ. ನೋಡಿ ಎಷ್ಟು ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ನೋಡಿ ಒಂದೊಂದು ಸ್ಟೆಪ್ಪು ಕಲರ್ ಚೇಂಜ್ ಆಗ್ತಾ ಇದೆ, ಆ ಥರ ಕಲರ್ ಚೇಂಜ್ ಆಗಬೇಕು. ಫುಲ್ಲು ಒಂಥರ ಬ್ರೌನ್ ಶೇಡಲ್ಲಿ ಬರಬೇಕು, ಆ ಥರ ಬ್ರೌನ್ ಆಗ್ತಾ ಹೋಗಬೇಕು. ಆ ಥರ ಬ್ರೌನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಅದು ಆಗ್ತಾಯಿದೆ ಅಂತ. ನೋಡಿ ಇಲ್ಲಾಂದರೆ ಅದು ಒಂದೊಂದು ಕಡೆ ವೈಟು ಈ ಥರ ತಿರುಗಿಸ್ತಾ ಇಲ್ಲ ನಾವು ಅಂದರೆ ಒಂದೊಂದು ಕಡೆ ವೈಟಾಗೆ ಉಳ್ಕೊಬಿಡುತ್ತೆ, ಒಂದು ಕಡೆ ಬೇಗ ಬ್ರೌನ್ ಆಗಿಬಿಡುತ್ತೆ. ಹಾಗಾಗಿ ನೀವು ಉಂಡೆಗಳನ್ನ ಈ ಥರ ಲಾಸ್ಟ್ ಟೈಮಲ್ಲಿ ಈ ಥರ ಫುಲ್ ತಿರುಗಿಸ್ತಾನೆ ಇರಬೇಕು. ಅದು ಫುಲ್ ಫಿನಿಶ್ ಆಗಿದೆ ಅನ್ನೋ ತನಕ ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ ಅದು ಇನ್ನೇನು ಆಗಿದೆ ನೋಡಿ. ಇವಾಗ ನಾವು ಅದನ್ನು ಎತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೋಬಿಡೋಣ. ಇದೇನು ಆಯಿಲೆಲ್ಲ ಏನು ಜಾಸ್ತಿ ಅದು ಎಳ್ಕೊಳ್ಳಲ್ಲ. ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಸುಧಾ ಉಂಡೆಗಳು ನನಗೆ ಓಪನ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವೇನು ಮಾಡೋಣ ಅಂದರೆ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಜೀರಾಗೆ, ಅದಕ್ಕೆ ಹಾಕ್ಬಿಡೋಣ. ನೋಡಿ ತುಂಬ ಚೆನ್ನಾಗಿದೆ. ಇವಾಗ ನಾವು ಅದು ಜೀರಾ ಮಾಡಿಟ್ಕೊಂಡಿದ್ವಲ್ಲ, ಅಂದರೆ ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ವಲ್ಲ, ಆ ಪಾಕಾಗೆ ಈ ಉಂಡೆಗಳೆಲ್ಲನೂ ನಾವು ಹಾಕ್ಬಿಡೋಣ. ನೋಡಿ ನಾನಿವಾಗ ಹಾಕ್ತಾಯಿದ್ದೀನಿ ನೋಡಿ. ನಾನು ಇನ್ನೊಂದು ಸ್ವಲ್ಪ ಇದೆ ಅದೆಲ್ಲ ಮಾಡಿ, ಅದು ಇವಾಗ ನಿಮಗೆ ಪಾಕ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇರ್ಬೋದು. ಇಲ್ಲ, ಅದು ಜಾಸ್ತಿ ಇಲ್ಲ, ಯಾಕಂದರೆ ಅದು ಎಲ್ಲ ಫುಲ್ ಪಾಕ ಎಲ್ಲನೂ ಅದು ಹೇಳ್ಕೊಳ್ಳುತ್ತಲ್ಲ, ಹಾಗಾಗಿ ನನಗೆ ಪಾಕ ಆಗಿದೆ. ನಾನು ಫುಲ್ ಆದಾಗ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಅದು ಹಾಕಿ 1 hour ಆಗಿದೆ. 1 hour ಆದಮೇಲೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಅದನ್ನ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪನೂ ಓಪನ್ ಆಗಿಲ್ಲ, ಮತ್ತು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಒಳಗಡೆನೂ ಸುಧಾ ಚೆನ್ನಾಗಿ ಬಾಯ್ಲ್ ಆಗಿದೆ, ಮೇಲ್ಗಡೆನೂ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಸ್ವೀಟ್ ಬೇಕು ಅಂತಲೂ ಸುಧಾ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.